ನಮಸ್ಕಾರ. ನಿಮ್ಮ ಹತ್ರ ವೋಟರ್ ID ಕಾರ್ಡ್ ಇದೆಯಾ? ಹಾಗಾದರೆ ಈ ವಿಡಿಯೋನ ಈಗಲೇ ನೋಡಿ. ಇಲ್ಲ ಅಂದರೆ ಮುಂದಿನ ಎಲೆಕ್ಷನ್ನಲ್ಲಿ ನೀವು ವೋಟ್ ಹಾಕೋಕ್ಕೆ ಆಗದೇ ಇರಬಹುದು. ಹೌದು, ಭಾರತೀಯ ಚುನಾವಣಾ ಆಯೋಗ ಈಗ ದೇಶದಾದ್ಯಂತ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋ ಬೃಹತ್ ಅಭಿಯಾನವನ್ನು ನಡೆಸ್ತಾ ಇದೆ. ಇದರಿಂದ ಕೋಟ್ಯಾಂತರ ಜನರ ಹೆಸರುಗಳು ಲೀಸ್ಟ್ನಿಂದ ಡಿಲೀಟ್ ಆಗ್ತಿದೆ. ಅಸಲಿಗೆ ಏನಿದು SIR? ನಿಮ್ಮ ವೋಟರ್ ಐಡಿಯನ್ನು ನೀವು ಹೇಗೆ ಉಳಿಸ್ಕೊಳ್ಬೇಕು? ಪೂರ್ತಿ ಮಾಹಿತಿ ಇಲ್ಲಿದೆ. ಏನಿದು SIR? ಸಾಮಾನ್ಯವಾಗಿ ಪ್ರತಿ ವರ್ಷ SSR ಸ್ಪೆಷಲ್ ಸಮ್ಮರಿ ರಿವಿಷನ್ ನಡೆಯುತ್ತೆ. ಅಂದ್ರೆ ಯಾರಿಗೆ ಬದಲಾವಣೆ ಬೇಕೋ ಅವರು ಮಾತ್ರ ಅರ್ಜಿ ಹಾಕ್ತಾರೆ. ಆದ್ರೆ SIR ಹಾಗಲ್ಲ. ಇದು ಸುಮಾರು 21 ವರ್ಷಗಳ ನಂತರ ದೇಶದಾದ್ಯಂತ ಜಾರಿಗೆ ತಂದಿರುವ ವಿಶೇಷ ನಿಯಮ. ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಮತದಾರನು ತನ್ನ ವಿವರವನ್ನ ಕಡ್ಡಾಯವಾಗಿ ಮರುಪರಿಶೀಲನೆ ಅಂದ್ರೆ ರಿವೆರಿಫಿಕೇಶನ್ ಮಾಡಿಕೊಳ್ಬೇಕಾಗತ್ತೆ. ಚುನಾವಣಾ ಆಯೋಗ ಇದನ್ನ ಯಾಕೆ ಮಾಡ್ತಾ ಇದೆ? ನಕಲಿ ವೋಟ್ಗಳ ತಡೆ, ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿರುವುದನ್ನ ಪತ್ತೆ ಹಚ್ಚೋಕ್ಕೋಸ್ಕರ, ಮೃತಪಟ್ಟವರ ಹೆಸರು ತೆಗೆಯುವುದು, ಮರಣ ಹೊಂದಿದ ಹಾಗೂ ಶಾಶ್ವತವಾಗಿ ಬೇರೆಡೆ ವಲಸೆ ಹೋದವರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕೋಕೆ, ಪಾರದರ್ಶಕತೆ, ಮುಂಬರುವ ಚುನಾವಣೆಗಳಿಗಾಗಿ ಸಂಪೂರ್ಣ ನಿಖರವಾದ ವೋಟ್ ಲೀಸ್ಟ್ ಅನ್ನ ಸಿದ್ಧಪಡಿಸೋಕೆ. ಪ್ರಸ್ತುತ ಇದು ಯಾಕೆ ಇಷ್ಟೊಂದು ಚರ್ಚೆಯಲ್ಲಿದೆ ಅಂದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪು. ಇತ್ತೀಚೆಗೆ ಮೇ 2026ರಲ್ಲಿ ಸುಪ್ರೀಂ ಕೋರ್ಟ್ ಈ SIR ಪ್ರಕ್ರಿಯೆಯ ಕಾನೂನುಬದ್ಧತೆಯನ್ನ ಎತ್ತಿ ಹಿಡಿದಿದೆ ಮತ್ತು ಇದು ಉಚಿತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಅಗತ್ಯ ಅಂತ ಹೇಳಿದೆ. ಹೆಸರುಗಳ ಭಾರಿ ಕಡಿತ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಲಕ್ಷಾಂತರ ನಕಲಿ ಅಥವಾ ಅಪೂರ್ಣ ದಾಖಲೆಯುಳ್ಳ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗ್ತಿದೆ. ಹೊಸ ನಿಯಮ. ಈಗ ಹೊಸದಾಗಿ ವೋಟರ್ ಐಡಿಗೆ ಅರ್ಜಿ ಸಲ್ಲಿಸುವವರು ಫಾರಂ 6 ತಮ್ಮ ಪೋಷಕರ SIR ವಿವರಗಳನ್ನು ನೀಡುವುದನ್ನು ಚುನಾವಣಾ ಆಯೋಗ ಕಡ್ಡಾಯಗೊಳಿಸಿದೆ. ನೀವು ಏನ್ ಮಾಡ್ಬೇಕು ಹಾಗಾದ್ರೆ? ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೋಡಿ. ಚುನಾವಣಾ ಆಯೋಗ ಅಧಿಕಾರಿಗಳು ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಗಣತಿ ನಮೂನೆಯನ್ನ ನೀಡ್ತಾರೆ. ಅದರಲ್ಲಿ ನಿಮ್ಮ ವಿವರವನ್ನ ಸರಿಯಾಗಿ ಭರ್ತಿ ಮಾಡಬೇಕು. ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ಗೆ ವೋಟರ್ ಸರ್ವಿಸ್ ಪೋರ್ಟಲ್ ಅನ್ನು ಭೇಟಿ ಮಾಡಿ ನಿಮ್ಮ EPIC ನಂಬರ್ ಹಾಕಿ ನಿಮ್ಮ ಹೆಸರು ಡ್ರಾಫ್ಟ್ ಲಿಸ್ಟ್ ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ವೋಟರ್ ಐಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗದಿದ್ದರೆ ಆನ್ಲೈನ್ ನಲ್ಲಿ ಫಾರ್ಮ್ 8 ಭರ್ತಿ ಮಾಡಿ ಈ ಮೂಲಕ ಸೈನ್ ಮಾಡಿ ನಿಮ್ಮ ಡಿಜಿಟಲ್ ಪರಿಶೀಲನೆಯನ್ನ ಪೂರ್ಣಗೊಳಿಸಿ. ನೆನಪಿಡಿ, ವೋಟ್ ಮಾಡೋದು ನಮ್ಮ ಹಕ್ಕು. ಆದ್ರೆ ಆ ಹಕ್ಕನ್ನ ಚಲಾಯಿಸಬೇಕಂದ್ರೆ ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸೋದು ಅಷ್ಟೇ ಮುಖ್ಯ. ನಿಮ್ಮ ಮನೆಯ ಹಿರಿಯರ ಅಥವಾ ವಲಸೆ ಹೋದವರ ಹೆಸರುಗಳು ಪಟ್ಟಿಯಲ್ಲಿ ಸುರಕ್ಷಿತವಾಗಿ ಇವೆಯಾ ಎಂದು ಚೆಕ್ ಮಾಡಿ. ಈ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇಂತಹದೇ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.